exercise 11.2 fourth question. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, the radius of a spherical balloon increases from 7 cm to 14 cm as air is being pumped into it. ಅವ್ರು ಏನ್ ಹೇಳ್ತಾ ಇದಾರೆ, ಮೊದಲು ಬಲೂನ್ ಬಂದ್ಬಿಟ್ಟು ಓಕೆ ಅದ್ರ ರೇಡಿಯಸ್ ಬಂದ್ಬಿಟ್ಟು 7 ಸೆಂಟಿಮೀಟರ್ ಇತ್ತು. ಓಕೆ, ಯಾವಾಗ ಅದರಲ್ಲಿ ಏರ್ ಫಿಲ್ ಮಾಡ್ದಂಗೆಲ್ಲ, ಏರ್ ಪಂಪ್ ಮಾಡ್ದಂಗೆಲ್ಲ ಓಕೆ ಅದ್ರ ರೇಡಿಯಸ್ ಜಾಸ್ತಿ ಆಗ್ತಾ ಹೋಯ್ತು. ಓಕೆ, ಸೊ ಇದು ರೇಡಿಯಸ್ ಬಂದ್ಬಿಟ್ಟು ಎಷ್ಟಾಯ್ತಂತೆ, 14 ಸೆಂಟಿಮೀಟರ್ ಆಯ್ತಂತೆ. ಓಕೆ, ಸೊ ಮೊದಲು ರೇಡಿಯಸ್ ಎಷ್ಟಿತ್ತು, R1 ಅಂತ ಅನ್ಕೊಳ್ಳೋಣ. ಇದು ಕೇಸ್ 1. ಓಕೆ, ಕೇಸ್ 1 ಅಲ್ಲಿ ರೇಡಿಯಸ್ ಎಷ್ಟಿತ್ತು, 7 ಸೆಂಟಿಮೀಟರ್ ಇತ್ತು. ಇದನ್ನ ಕೇಸ್ 2 ಅಂತ ಕರೆಯೋಣ. ಸೊ ಇದರಲ್ಲಿ ಏನ್ ತಗೊಳ್ಳೋಣ, R2 ಅಂತ ತಗೊಳ್ಳೋಣ. ಸೊ R2 ಏನು 14 ಸೆಂಟಿಮೀಟರ್ ಆಯ್ತು. ಓಕೆ, ಈಗ ಅವ್ರೇನ್ ಕೇಳ್ತಾ ಇದಾರೆ, ಫೈಂಡ್ ದ ರೇಷಿಯೋ ಆಫ್ ಸರ್ಫೇಸ್ ಏರಿಯಾ ಆಫ್ ದ ಬಲೂನ್ ಇನ್ ದ 2 ಕೇಸಸ್. ರೇಷಿಯೋ ಕಂಡಿಡಿ ಅಂತ ಹೇಳ್ಯಾರೆ. ಸೊ ರೇಷಿಯೋ ಅಂದ್ರೆ ನಥಿಂಗ್ ಬಟ್ ಏನು, ರೇಷಿಯೋ ಬಂದ್ಬಿಟ್ಟು ಸರ್ಫೇಸ್ ಏರಿಯಾ ಇನ್ ಕೇಸ್ 1 divided by surface area in case 2. ಹೌದಾ? ಸೊ ರೇಷಿಯೋ ಬಂದ್ಬಿಟ್ಟು ಇವ್ರಿಬ್ಬರನ್ನ ಡಿವೈಡ್ ಮಾಡ್ಬಿಟ್ರೆ ರೇಷಿಯೋ ಸಿಕ್ಬಿಡುತ್ತೆ. ಬಟ್ ನಮಗ್ ಇವಾಗ ಏನಂತಂದ್ರೆ, ಈಗ ಸರ್ಫೇಸ್ ಏರಿಯಾ ಯಾವ್ದ್ರದ್ದು ಫಾರ್ಮುಲಾ ಅಪ್ಲೈ ಮಾಡ್ಬೇಕು? ಇದು ಬಲೂನ್ ಸ್ಪಿಯರ್ ಶೇಪ್ ಅಲ್ಲಿ ಇದೆ, ಯಾಕಂದ್ರೆ ಸ್ಪೆರಿಕಲ್ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕೂಡ ಸ್ಪಿಯರ್ ಶೇಪ್ ಅಲ್ಲಿ ಇದೆ. ಸೊ ಏನ್ ಬರಿಬೇಕಂತಂದ್ರೆ ಫಾರ್ಮುಲಾ 4πr². ಇಲ್ಲಿ ರೇಡಿಯಸ್ R1 ಇರೋದ್ರಿಂದ 4πr1² ಬರ್ತೀನಿ. ಸೆಕೆಂಡ್ ಕೇಸ್ ಅಲ್ಲೂ ಸ್ಪಿಯರ್ ಇದೆ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ ಏನು, 4πr². ಬಟ್ ಇಲ್ಲಿ ರೇಡಿಯಸ್ R2 ಇರೋದ್ರಿಂದ R2 ಅಂತ ಬರಿತೀನಿ. ಸೊ ಏನಾಯ್ತು, 4 4 ಕ್ಯಾನ್ಸಲ್ ಆಯ್ತು, 5 5 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, R1² ಡಿವೈಡೆಡ್ ಬೈ R2². R1 ವ್ಯಾಲ್ಯೂ ಎಷ್ಟು, 7. 7² ಡಿವೈಡೆಡ್ ಬೈ R2² ಏನು, R2 ವ್ಯಾಲ್ಯೂ 14. 14² ಆಯ್ತು. ಸೊ ಈಗ ಏನ್ ಮಾಡ್ತೀನಿ ನಾನು ಇವಾಗ, 7² ಅಂದ್ರೆ 7 × 7, 14² ಅಂದ್ರೆ 14 × 14. ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ 7 1 ಜಾ 7 2 ಜಾ. ಸೊ ಏನಾಯ್ತು, 1 1 ಜಾ 1, 2 2 ಜಾ 4. ಸೊ ರೇಷಿಯೋ ಬಂದು 1/4. ಓಕೆ, ಇದನ್ನ ಯಾವ ತರ ಬರಿತೀವಿ, ಸೊ ರೇಷಿಯೋ 1/4 ನ ನಾವು 1:4 ಅಂತ ಕೂಡ ಬರಿಬಹುದು. ಸೊ ಕೇಸ್ 1 ಮತ್ತೆ ಕೇಸ್ 2 ಅಲ್ಲಿ ಅವ್ರ ರೇಷಿಯೋ ಏನಿರುತ್ತೆ, 1:4 ಇರುತ್ತೆ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.